ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ವೈಶಾಖ ಮಹೋತ್ಸವಂ ಅಲ್ಲಿ ವರ್ಷದ 365 ದಿನಗಳಲ್ಲಿ ಕೇವಲ 28 ದಿನಗಳು ಮಾತ್ರ ಓಪನ್ ಆಗೋ ಒಂದು ವಿಶೇಷವಾದ ದೇವಾಲಯವಿದೆ. ನಾವು ಎಷ್ಟೋ ಮಹತ್ವವಾದ ಶಕ್ತಿಪೀಠಗಳನ್ನು ನೋಡಿರ್ತೀವಿ. ಒಂದೊಂದು ಶಕ್ತಿಪೀಠಗಳಿಗೆ ಒಂದೊಂದು ಮಹತ್ವವಿರುತ್ತೆ. ಅಂತಹ ಶಕ್ತಿಪೀಠಗಳು ಹುಟ್ಟೋದಕ್ಕೆ ಕಾರಣವಾದಂತಹ ಜಾಗ ಅದು ನಮ್ಮ ಕರ್ನಾಟಕದ ನೆರೆ ರಾಜ್ಯವಾದ ಕೇರಳದ ಕಣ್ಣೂರು ಡಿಸ್ಟಿಕ್ಕಲ್ಲಿ ಲೊಕೇಟ್ ಆಗಿರುವ ಕೊಟ್ಟಿಯೂರ್ ಇಕ್ಕೆರೆ ಮತ್ತು ಅಕ್ಕೆರೆ ದೇವಾಲಯವಾಗಿದೆ. ಈ ವರ್ಷದ ವೈಶಾಖ ಮಹೋತ್ಸವ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮೇ 29ರಿಂದ ಜೂನ್ 24 ತನಕ ಇರುತ್ತೆ. ಆದರೆ ಲೇಡೀಸ್ಗೆ ಬಿಡೋದು ಮೇ 31ರಿಂದ ಜೂನ್ 20 ತನಕ ಮಾತ್ರ. ಸೊ ಈ ವರ್ಷ ನಾವು ಸಹ ಕೊಟ್ಟಿಯೂರಲ್ಲಿರುವ ಅಕ್ಕೆರೆ ದೇವಾಲಯದಲ್ಲಿ ಶಿವನನ್ನ ದರ್ಶನವನ್ನು ಪಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಬೆಂಗಳೂರಿಂದ ಕೊಟ್ಟಿಯೂರನ್ನ ರೀಚ್ ಆದ್ವಿ ಅಂತ ಫುಲ್ ಡೀಟೇಲ್ಡ್ ವಿಡಿಯೋನ ಇವಾಗ ನೋಡೋಣ. ಅದ್ರ ಜೊತೆಗೆ ಬೆಂಗಳೂರಿಂದ ಬಸ್ ಮತ್ತು ಟ್ರೈನಲ್ಲಿ ಸಹ ಯಾವ ರೀತಿ ಈ ಕೊಟ್ಟಿಯೂರಿಗೆ ರೀಚ್ ಆಗೋದು ಅಂತ ನೋಡೋಣ. ಅದ್ರ ಜೊತೆಗೇನೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಸಹ ನೋಡೋಣ. ಮತ್ತು ನಮ್ಮ ಕರ್ನಾಟಕದಲ್ಲಿ ಲೇಡೀಸ್ಗೆ ಫ್ರೀ ಬಸ್ಸಸ್ ಇರುತ್ತಲ್ವ, ಅವರು ಎಲ್ಲಿ ತನಕ ಫ್ರೀ ಬಸ್ಸಲ್ಲೇ ಹೋಗಬಹುದು, ಅದಾದಮೇಲೆ ಎಲ್ಲಿಂದ ಎಲ್ಲಿಗೆ ಚಾರ್ಜಸ್ ಇರುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ. ಕೊಟ್ಟಿಯೂರನ್ನ ರೀಚ್ ಆದಮೇಲೆ ಅಲ್ಲಿ ರೂಮ್ಸ್ ಫೆಸಿಲಿಟಿ, ಲಗೇಜ್ ಕೌಂಟರು, ದೇವಸ್ಥಾನದ ದರ್ಶನ ಟೈಮಿಂಗ್ಸ್ ಎಷ್ಟು ಮತ್ತು ಫೆಸಿಲಿಟಿ ಯಾವುದ್ಯಾವ್ದಿದೆ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ನಾವು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ. ಬೆಂಗಳೂರಿಂದ ಕೊಟ್ಟಿಯೂರಿಗೆ 281 ಕಿಲೋಮೀಟರ್ ಇದೆ. ಕೊಟ್ಟಿಯೂರಿಗೆ 2 ರೂಟಲ್ಲಿ ರೀಚ್ ಆಗಬಹುದು. ಬೆಂಗಳೂರು, ಮೈಸೂರು, ಬಂಡೀಪುರ, ಮಾನಂತವಾಡಿ, ಕೊಟ್ಟಿಯೂರು. ಈ ರೂಟು ಮಾರ್ನಿಂಗ್ 6ಇಂದ ಈವ್ನಿಂಗ್ 6 ತನಕ ಮಾತ್ರ ಓಪನ್ ಇರುತ್ತೆ. ಇಲ್ಲಿ ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ ಬರೋದ್ರಿಂದ ಆಫ್ಟರ್ 6 o'clock ಆದಮೇಲೆ ಅಲೋ ಮಾಡೋದಿಲ್ಲ. ಡೇ ಜರ್ನಿ ಮಾಡೋರಿಗೆ ಈ ರೂಟು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ರೂಟು ಬೆಂಗಳೂರು, ಮೈಸೂರು, ಹುಣಸೂರು, ನಾಗರಹೊಳೆ, ವಿರಾಜಪೇಟೆ, ಇರಿಟಿ ಮತ್ತು ಕೊಟ್ಟಿಯೂರು. ಈ ರೂಟು 24 ಅವರು ಓಪನ್ ಇರುತ್ತೆ. ಡೇ ಮತ್ತು ನೈಟ್ ಜರ್ನಿ ಮಾಡೋರು ಎರಡೂ ಸಹ ಈ ರೂಟ್ನ ಚೂಸ್ ಮಾಡಬಹುದು. ಟ್ರೈನಲ್ಲಿ ಹೋಗೋರು ಬೆಂಗಳೂರಿಂದ ಕಣ್ಣೂರಿಗೆ ರೀಚ್ ಆಗಿ ಕಣ್ಣೂರಿಂದ ನಿಮಗೆ ಡೈರೆಕ್ಟಾಗಿ ಕೊಟ್ಟಿಯೂರಿಗೇ ಬಸ್ಸಸ್ಸು ಅವೈಲೇಬಲ್ ಇರುತ್ತೆ. ಬೆಂಗಳೂರಿಂದ ಕಣ್ಣೂರಿಗೆ ಹೋಗೋದಕ್ಕೆ 2 ಟ್ರೈನ್ ಇರುತ್ತೆ. ಒಂದು KSR ಬೆಂಗಳೂರಿಂದ ಇರುತ್ತೆ, ಇನ್ನೊಂದು ಯಶವಂತಪುರದಿಂದ ಇರುತ್ತೆ. ಟ್ರೈನ್ ಡೀಟೇಲ್ಸ್ ಸಹ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ಟ್ರೈನಲ್ಲಿ ನೀವು ರೀಚ್ ಆಗಬಹುದು. ಈ ಟ್ರೈನು ಕಣ್ಣೂರಿಗೂ ಹೋಗುತ್ತೆ, ತಲಸರಿಗೂ ಹೋಗುತ್ತೆ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಕೊಟ್ಟಿಯೂರಿಗೆ ಹೋಗಬಹುದು. ಕಣ್ಣೂರಿಂದ ಕೊಟ್ಟಿಯೂರಿಗೆ 72 ಕಿಲೋಮೀಟರ್ಸ್ ಇರುತ್ತೆ. ತಲಸರಿಯಿಂದ 60 ಕಿಲೋಮೀಟರ್ಸ್ ಇರುತ್ತೆ. ಬಸ್ಸಸ್ಸು ನಿಮಗೆ ಕಣ್ಣೂರಿಂದನೂ ಸಿಗುತ್ತೆ, ತಲಸರಿಯಿಂದನೂ ಸಿಗುತ್ತೆ. ನಾವು ಬೆಂಗಳೂರಿಂದ ಕೊಟ್ಟಿಯೂರಿಗೆ ಹೋಗೋದಕ್ಕೆ ರಾತ್ರಿ 9ವರೆಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ನ ರೀಚ್ ಆಗಿದ್ದೀವಿ. ನಾವು ಬೆಂಗಳೂರಿಂದ ಕೊಟ್ಟಿಯೂರಿಗೆ ಹೋಗೋದಕ್ಕೆ ನಾಗರಹೊಳೆ, ವಿರಾಜಪೇಟೆ ಮತ್ತು ಇರಿಟಿ ಮುಖಾಂತರ ನಾವು ಕೊಟ್ಟಿಯೂರನ್ನ ರೀಚ್ ಆಗ್ತೀವಿ. ಅದರಿಂದ ನಾವಿವಾಗ ಬೆಂಗಳೂರಲ್ಲಿರುವ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ವಿರಾಜಪೇಟೆಗೆ ಹೋಗೋ ಬಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ. ಅಲ್ಲಿಗೆ ಈಗ ನಾವು ಹೋಗ್ತಾ ಇದ್ದೀವಿ. ನಾವು ರಾತ್ರಿ 10 ಗಂಟೆಗೆ ಇರುವ ಬಸ್ಸಲ್ಲಿ ವಿರಾಜಪೇಟೆಗೆ ಹೋಗ್ತಾ ಇರೋದು.
ಈ ಬಸ್ಸಲ್ಲಿ ಬುಕಿಂಗ್ ಸಹ ಅವೈಲಬಲ್ ಇರುತ್ತೆ ಮತ್ತು ಲೇಡೀಸ್ಗೆ ಫ್ರೀ ಸಹ ಇರುತ್ತೆ. ಈ ಬಸ್ಸಲ್ಲಿ ಟಿಕೆಟಲ್ಲಿ ಹೋಗೋರಿಗೆ ಒಬ್ಬರಿಗೆ 297 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಬುಕ್ ಮಾಡ್ಕೊಳೋದಾದರೆ 361 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಮ್ಮ ಬೆಂಗಳೂರಿಂದ ಇರಟಿಗೆ ಹೋಗೋದಕ್ಕೆ ಕರ್ನಾಟಕ ಬಸ್ಸಸ್ ಎಲ್ಲಾನು ಸ್ಲೀಪರ್ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ನೀವು ಬೇಕು ಅಂತ ಅಂದರೆ KSRTC ವೆಬ್ಸೈಟ್ನ ವಿಸಿಟ್ ಮಾಡಿ. ಸ್ಲೀಪರ್ ಬಸ್ಸಲ್ಲಿ ಹೋಗೋದಾದರೆ ಪ್ರೈಸಸ್ ನೋಡಿ ಈ ರೀತಿ ಇರುತ್ತೆ. ಕೇರಳ KSRTCಯಲ್ಲಿ ಬೆಂಗಳೂರಿಂದ ಇರಟಿಗೆ ಹೋಗೋದಕ್ಕೆ ಡೈರೆಕ್ಟ್ ಬಸ್ಸು ಅವೈಲಬಲ್ ಇರುತ್ತೆ. ಆ ಬಸ್ಸಲ್ಲಿ ಒಬ್ಬರಿಗೆ 583 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ಸಸ್ಸು ತುಂಬ ಇರುತ್ತೆ, ಆದರೆ ಫಸ್ಟೇ ಬುಕ್ ಮಾಡ್ಕೊಳೋದು ಒಳ್ಳೆಯದು. ಸೀಟ್ಸು ಫುಲ್ ಆದ್ರೆ ತುಂಬ ಕಷ್ಟ ಇರುತ್ತೆ ನೀವು ಲಾಂಗ್ ಜರ್ನಿನ ಮಾಡೋದಕ್ಕೆ. ಕೇರಳ KSRTC ಬಸ್ಸು ರಾತ್ರಿ 10:40ಗೆ ಇದೆ. ಅದರಲ್ಲಿ 392 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೋಡಿ, ಬಸ್ಸು ಈ ರೀತಿ ಇರುತ್ತೆ. ನೀವು ಕಮ್ಮಿ ಬಜೆಟಲ್ಲಿ ಹೋಗಬೇಕು ಅಂತ ಅಂದರೆ ಆ ಬಸ್ಸಲ್ಲಿ ನೀವು ಇರಿಟಿನ ರೀಚ್ ಆಗಬಹುದು. ನಿಮಗೆ ಈ ಎಲ್ಲ ಬಸ್ಗಳಲ್ಲಿ ಯಾವ ಬಸ್ಸು ಕಂಫರ್ಟಬಲ್ ಇದೆಯೋ ಆ ಬಸ್ಸಲ್ಲಿ ನೀವು ಇರಿಟಿ ಅಥವಾ ವಿರಾಜಪೇಟೆನ ರೀಚ್ ಆಗಬಹುದು. ನಾವಿವಾಗ ಫ್ರೀ ಬಸ್ಸಲ್ಲಿ ವಿರಾಜಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು 10 ಗಂಟೆಗೆ ಇರೋ ಬಸ್ಸಿಗೆ. ಇನ್ನೂ 2 ಬಸ್ಸಸ್ಸು ಅವೈಲಬಲ್ ಇರುತ್ತೆ, 11:20ಗೆ ಮತ್ತು 11:45ಗೆ. ನೀವು ಬೇಕು ಅಂದರೆ ಆ ಬಸ್ಸಲ್ಲಿ ಸಹ ಬರಬಹುದು. ಬೆಂಗಳೂರಿಂದ ಕೊಟ್ಟಿಯೂರಿಗೆ ಹೋಗೋದಕ್ಕೆ ಇನ್ನೂ ಒಂದು ರೂಟ್ ಇದೆ. ಅದು ಬೆಂಗಳೂರು, ಮೈಸೂರು, ಮಾನಂತವಾಡಿ ರೂಟಲ್ಲಿ ಕೊಟ್ಟಿಯೂರನ್ನ ರೀಚ್ ಆಗೋದು. ಬೆಂಗಳೂರಿಂದ ಮಾನಂತವಾಡಿಗೆ ಡೈರೆಕ್ಟ್ ಬಸ್ಸು ಅವೈಲಬಲ್ ಇರುತ್ತೆ. ಚಾರ್ಜಸ್ ನೋಡೋದಾದರೆ ಒಬ್ಬರಿಗೆ 580 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಬೇಕು ಅಂತ ಅಂದರೆ ಆ ರೂಟಲ್ಲೂ ಸಹ ಕೊಟ್ಟಿಯೂರನ್ನ ರೀಚ್ ಆಗಬಹುದು. ಫ್ರೀ ಬಸ್ಸಲ್ಲಿ ಹೋಗೋರಿಗೂ ಸಹ ಬೆಂಗಳೂರಿಂದ ಮೈಸೂರಿಗೆ ರೀಚ್ ಆಗಿ ಮೈಸೂರಿಂದ ಮಾನಂತವಾಡಿ ರೂಟಲ್ಲಿ ಬಾವಲಿ ಅನ್ನೋ ಸ್ಟಾಪ್ ಸಿಗುತ್ತೆ. ಅಲ್ಲಿ ತನಕ ನಿಮಗೆ ಫ್ರೀ ಬಸ್ಸು ಇರುತ್ತೆ. ಬಾವಲಿಯಿಂದ ಮಾನಂತವಾಡಿಗೆ 33 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಮಾನಂತವಾಡಿಯಿಂದ ಕೊಟ್ಟಿಯೂರಿಗೆ ಹೋಗೋದಕ್ಕೆ 33 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಆ ರೂಟ್ ಏನಾದರೂ ಚೂಸ್ ಮಾಡಿದ್ದೀರಾ ಅಂದರೆ ಬರೀ 132 ರೂಪಾಯಲ್ಲಿ ನೀವು ಕೊಟ್ಟಿಯೂರನ್ನ ನೋಡಿಕೊಂಡು ರಿಟರ್ನು ಬರಬಹುದು. ಬಂಡೀಪುರ ರೂಟು ಡೇ ಟೈಮಲ್ಲಿ ಮಾತ್ರ ಓಪನ್ ಇರೋದ್ರಿಂದ ನೀವು ನೋಡಿಕೊಂಡು ಪ್ಲ್ಯಾನ್ನ ಮಾಡಿ. ನೋಡಿ, ನಾವಿವಾಗ ಬೆಳಗ್ಗಿನ ಜಾವ 3:20ಗೆ ವಿರಾಜಪೇಟೆನ ರೀಚ್ ಆಗಿದ್ದೀವಿ. ಬಸ್ಸು ನಿಮ್ಮನ್ನು ಬಸ್ ಸ್ಟಾಪ್ ಮುಂದೆ ನಿಲ್ಲಿಸುತ್ತೆ. ಬಸ್ ಸ್ಟಾಪ್ ಒಳಗಡೆ ಹೋಗೋದಿಲ್ಲ. ಸೊ ಮುಂದೆ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಇಳ್ಕೋಬೇಕು. ನೆಕ್ಸ್ಟ್ ನಾವು ವಿರಾಜಪೇಟೆಯಿಂದ ಇರಿಟಿಗೆ ಹೋಗಬೇಕು. ಒಂದು 15 ಮಿನಿಟ್ಸ್ನ ವೆಯ್ಟ್ ಮಾಡಿದ್ವಿ. ನಮಗೆ KSRTC ಸ್ಲೀಪರ್ ಬಸ್ಸು ಬಂದಿದೆ. ರಾತ್ರಿ 3:30 ಆಗಿರೋದ್ರಿಂದ ಇಲ್ಲಿ ಬಸ್ಗಳು ಕಮ್ಮಿ ಇರುತ್ತಲ್ವಾ, ಸೊ ಅದರಿಂದ ನಾವಿವಾಗ ರಾಜಹಂಸ ಬಸ್ಸಲ್ಲೇನೆ ಇರಟಿಗೆ ಹೋಗ್ತಾ ಇದ್ದೀವಿ. ವಿರಾಜಪೇಟೆ ಬಸ್ ಸ್ಟಾಪಿಂದ ಕನ್ನೂರು ಅಥವಾ ತಲಸರಿಗೆ ಹೋಗೋ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ಆ ಬಸ್ಸಸ್ ಎಲ್ಲನೂ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಅದರಿಂದ ನಾವಿವಾಗ 3:20ಗೆ ಬಂದಿರೋದ್ರಿಂದ ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಈಗ ರಾಜಹಂಸ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಈ ಬಸ್ಸಲ್ಲಿ ಒಬ್ಬರಿಗೆ 107 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಬಸ್ಸಲ್ಲಿ ಹೋಗೋದಾದರೆ 60 ರುಪೀಸ್ನ ಚಾರ್ಜ್ ಮಾಡ್ತಾರೆ. ವಿರಾಜಪೇಟೆಯಿಂದ 40 ಕಿಲೋಮೀಟರ್ಸ್ ಜರ್ನಿ ಮಾಡಿ ನಾವಿವಾಗ ಇರಿಟಿನ ರೀಚ್ ಆಗಿದ್ದೀವಿ. ಇದು ಬಂದು ಹಳೆ ಬಸ್ ಸ್ಟಾಪ್ ಅಂತ ಹೇಳ್ತಾರೆ. ಎಲ್ಲಿ ಇಳಿತೀವೋ ಅಲ್ಲೇನೆ ನಮಗೆ ಕೊಟ್ಟಿಯೂರಿಗೆ ಹೋಗೋದಕ್ಕೆ ಬಸ್ಸಸ್ಸು ಬರುತ್ತೆ. ಇಲ್ಲಿಂದ ಫಸ್ಟ್ ಬಸ್ ಬಂದು 5 o'clockಗೆ ಇರುತ್ತೆ. ನಾವಿಲ್ಲಿ 4:50ಗೆ ರೀಚ್ ಆಗಿದ್ವಿ. ಫಸ್ಟ್ ಬಸ್ ಸಹ ಬಂತು, ಬಟ್ ಏನು ಅಂತಂದರೆ ತುಂಬ ಜನ ಇರೋದ್ರಿಂದ ನಾವು ಬಸ್ನ ಹತ್ಕೊಳಕ್ಕೆ ಆಗಿಲ್ಲ. ಅದರಿಂದ ನಾವು ವೆಯ್ಟ್ ಮಾಡಿ 6 ಗಂಟೆ ಬಸ್ಗೆ ಹೋಗ್ತಾ ಇದ್ದೀವಿ. ಇರಿಟಿಯಿಂದ ಕೊಟ್ಟೂರಿಗೆ ಹೋಗೋದಕ್ಕೆ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ಆದರೆ ಮಾರ್ನಿಂಗ್ ಟೈಮಲ್ಲಿ ಮಾತ್ರ 1 ಅವರ್ಗೆ ಒಂದಿರುತ್ತೆ. ಅದಾದಮೇಲೆ 7 ಆದಮೇಲೆ ನಿಮಗೆ ತುಂಬ ಬಸ್ಸಸ್ಸು ಹಾಫ್ ಆನ್ ಅವರ್ಗೆಲ್ಲ ಸಿಗುತ್ತೆ. ಇರಿಟಿಯಿಂದ ಕೊಟ್ಟೂರಿಗೆ ಹೋಗೋದಕ್ಕೆ 30 ಕಿಲೋಮೀಟರ್ಸ್ ಇರುತ್ತೆ. ಬಸ್ಸಲ್ಲಿ ಒಬ್ಬರಿಗೆ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಾವಿವಾಗ ಕೊಟ್ಟೂರನ್ನ ರೀಚ್ ಆಗಿದ್ದೀವಿ. ಇರಿಟಿಯಿಂದ ಕೊಟ್ಟೂರಿಗೆ ಬರೋದಕ್ಕೆ
7:15 ಆಗಿದೆ. ನೋಡಿ, ಇದೇನೆ ಕೊಟ್ಟಿಯೂರು ಬಸ್ ಸ್ಟಾಪ್. ಇಲ್ಲಿಂದ ಮಾನಂತವಾಡಿ, ಕನ್ನೂರು, ತಲಸರಿ ಮತ್ತು ಇರಿಟಿ ಎಲ್ಲ ಕಡೆಗೂ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ಬಸ್ ಸ್ಟಾಪ್ ಆಪೋಸಿಟಲ್ಲೇ ನಾವು ಪೊಲೀಸ್ ಸ್ಟೇಷನನ್ನು ಸಹ ನೋಡ್ತೀವಿ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮಲಯಾಳಂ ಮತ್ತು ಕನ್ನಡದಲ್ಲೂ ಸಹ ಅನೌನ್ಸ್ಮೆಂಟು ಕೊಡ್ತಿರ್ತಾರೆ. ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಮಗೆ ಇಕ್ಕೆರೆ ಮತ್ತು ಅಕ್ಕೆರೆ ದೇವಾಲಯಕ್ಕೆ ಹೋಗೋದಕ್ಕೆ ಎಂಟ್ರಿ ದ್ವಾರ ಸಹ ಇರುತ್ತೆ. ಬಸ್ನ ಇಳ್ಕೊಂಡು ಮುಂದಕ್ಕೆ ಬರ್ತಿದ್ದಂಗೆ ಇಲ್ಲಿ ಕಾಫಿ ಕೊಡ್ತಾ ಇದ್ರು. ಕಾಫಿ ಅಂತ ಅಂದರೆ ಇದು ಬ್ಲ್ಯಾಕ್ ಕಾಫಿ. ಇದು ಫ್ರೀಯಾಗಿ ಬರೋ ಎಲ್ಲ ಭಕ್ತರಿಗೂ ಕೊಡ್ತಿರ್ತಾರೆ. ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ಸಹ ಒಂದ್ಸಲ ಕುಡೀರಿ. ನಾವಿಲ್ಲಿ ಯಾವುದೇ ರೀತಿ ರೂಮ್ಸ್ನ ಹುಡ್ಕೋದಕ್ಕೆ ಹೋಗಿಲ್ಲ. ನಾವು ಒನ್ ಡೇ ಥರ ಬಂದಿರೋದ್ರಿಂದ ಡೈರೆಕ್ಟ್ ಇಲ್ಲಿ ವಾಶ್ರೂಮ್ಸಲ್ಲೇ ಸ್ನಾನವನ್ನು ಮಾಡಿಕೊಂಡು ಅಥವಾ ಇಲ್ಲಿ ನದಿ ಹತ್ರನೇ ಸ್ನಾನವನ್ನು ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ವಿ. ಅದರಿಂದ ಇಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲೇ ವಾಶ್ರೂಮ್ ಇತ್ತು. ಅಲ್ಲಿ ಒಬ್ಬರಿಗೆ 30 ರೂಪೀಸ್ನ ಚಾರ್ಜ್ ಮಾಡಿದ್ರು. ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿಕೊಂಡು ರೆಡಿಯಾಗಿ ಈಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ರೂಮ್ಸ್ಗಳು ಸಹ ಸಿಗುತ್ತೆ. ನೀವು ಬೇಕು ಅಂತ ಅಂದರೆ ಟ್ರೈ ಮಾಡಬಹುದು. ಬಟ್ ತುಂಬ ಜನ ಇರೋದ್ರಿಂದ ಆಲ್ರೆಡಿ ಬುಕ್ ಮಾಡ್ಕೊಬಿಟ್ಟಿರ್ತಾರೆ. ಸೊ ನೀವು ಈ ರೀತಿ ನದಿಯಲ್ಲಾದರೂ ಸ್ನಾನವನ್ನು ಮಾಡ್ಕೋಬಹುದು, ಇಲ್ಲಾಂದರೆ ಎಲ್ಲಿರೋ ವಾಶ್ರೂಮ್ಸಲ್ಲಾದರೂ ಸ್ನಾನವನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಪಡ್ಕೊಳಕ್ಕೆ ಹೋಗಿ. ಮತ್ತು ಟೆಂಪಲ್ ಕಡೆಯಿಂದನೇ ಲೇಡೀಸ್ಗೆ ಫ್ರೀ ಫ್ರೆಶ್ ಅಪ್ ಆಗುವಂತಹ ಈ ರೀತಿ ರೂಮ್ಸ್ಗಳು ಇದ್ದಾವೆ. ಇದು ಬಂದು ಕ್ಲಾಕ್ ರೂಮ್ ಅಂತಾರೆ. ಅದರ ಒಳಗಡೆನೆ ನಾವು ವಾಶ್ರೂಮ್ಸ್ಗಳನ್ನ ನೋಡ್ತೀವಿ. ಅಲ್ಲಿ ಸಹ ನೀವು ಹೋಗಿ ಫ್ರೆಶ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ದೇವರ ದರ್ಶನಕ್ಕೆ ಹೋಗಬಹುದು. ನೋಡಿ, ಇಲ್ಲಿ ಕ್ಲಾಕ್ ರೂಮ್ ಇದೆ. ಇಲ್ಲಿ ನಮ್ಮ ಲಗೇಜಸ್ನ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಒಂದು ಬ್ಯಾಗ್ಗೆ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಕೊಟ್ಟಿಯೂರಿಗೆ ಬಂದಾಗ ನೀವು ತಗೊಂಡು ಬರಬೇಕಾದ ಐಟಮ್ಸ್ ಏನೇನು ಅಂತ ನೋಡೋಣ. ಫಸ್ಟ್ ಒನ್ನು ತುಂಬ ಇಂಪಾರ್ಟೆಂಟ್ ಒನ್ನು ಅಂಬ್ರಲಾ ಅಥವಾ ರೈನ್ ಕೋಟು. ಇದನ್ನು ಮಾತ್ರ ಮಿಸ್ ಮಾಡ್ದಂಗೆ ತಗೊಬನ್ನಿ. ಏಕೆಂದರೆ ಈ ಕೊಟ್ಟಿಯೂರು ಬಂದು ಫಾರೆಸ್ಟ್ ಮಧ್ಯದಲ್ಲಿ ಇರೋದ್ರಿಂದ ಆಗಾಗ ಮಳೆ ಬರ್ತಾನೆ ಇರುತ್ತೆ. 5 ಮಿನಿಟ್ಸ್ ಮಳೆ ಬಂದು ಸ್ಟಾಪ್ ಆಯಿತು ಅಂದರೆ ಮತ್ತೆ ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ತುಂಬ ಜೋರಾದ ಮಳೆ ಬರುತ್ತೆ. ನೀವು ದೇವರ ದರ್ಶನಕ್ಕೆ ಹೋದ್ರೂ ಸಹ ಅಂಬ್ರಲಾ ಅಥವಾ ರೈನ್ ಕೋಟ್ನ ಕ್ಯಾರಿ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಊಟ ಮತ್ತು ಟಿಫನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇಲ್ಲಿ ತುಂಬಾ ಶಾಪ್ಸು ಅವೈಲಬಲ್ ಇರುತ್ತೆ, ಅಲ್ಲಿ ಮಾಡ್ಕೋಬಹುದು. ನೆಕ್ಸ್ಟು ನೆಟ್ವರ್ಕು. ಕಾಡಲ್ಲಿ ಇದ್ದರೂ ಸಹ ನೆಟ್ವರ್ಕ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ನೀವು ಕ್ಯಾಶ್ ಕ್ಯಾರಿ ಮಾಡಲೇಬೇಕು ಅಂತ ಏನು ನೆಸಸ್ಸಿಲ್ಲ. ಎಲ್ಲ ಶಾಪ್ಗಳಲ್ಲೂ ಫೋನ್ಪೇ, ಗೂಗಲ್ ಪೇ ಅಲೋ ಇರುತ್ತೆ. ಆದರೆ ಒಳಗಡೆ ಪ್ರಸಾದವನ್ನು ತಗೋಬೇಕಾದ್ರೆ ಮಾತ್ರ ಫೋನ್ಪೇ ಮತ್ತು ಗೂಗಲ್ ಪೇ ಅಲೋ ಇರೋದಿಲ್ಲ. ಸೊ ಅದರಿಂದ ಅದಕ್ಕೆ ಮಾತ್ರ ನೀವು ಕ್ಯಾಶ್ನ ಕ್ಯಾರಿ ಮಾಡಿ. ಈಗ ಎಲ್ಲ ಇನ್ಫಾರ್ಮೇಷನ್ನ ನೋಡಿದ್ವಲ್ಲ, ನೆಕ್ಸ್ಟು ನಾವಿವಾಗ ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಹೋಗೋಣ. ಈ ಕೊಟ್ಟಿಯೂರಲ್ಲಿ ನಾವು 2 ದೇವಾಲಯವನ್ನು ನೋಡ್ತೀವಿ. ಒಂದು ಇಕ್ಕೆರೆ ದೇವಾಲಯ ಮತ್ತು ಅಕ್ಕೆರೆ ದೇವಾಲಯ. ಈ 2 ದೇವಾಲಯ ನದಿಯ ದಡದಲ್ಲಿ ಇದೆ. ಒಂದು ಈ ಕಡೆ ಸೈಡ್ ಇದ್ದರೆ ಇನ್ನೊಂದು ಆ ಕಡೆ ಸೈಡು ಇರುತ್ತೆ. ಇಕ್ಕೆರೆ ದೇವಾಲಯದಲ್ಲಿ 11 ತಿಂಗಳು ದೇವರನ್ನ ದರ್ಶನವನ್ನು ಪಡ್ಕೋಬಹುದು. ಆದರೆ ಅಕ್ಕೆರೆ ದೇವಾಲಯದಲ್ಲಿ ಬರೀ 28 ದಿನಗಳ ಮಾತ್ರ ನಾವು ದರ್ಶನವನ್ನು ಪಡ್ಕೊಳೋದಕ್ಕೆ ಅವಕಾಶ ಇರುತ್ತೆ. ಇಕ್ಕೆರೆ ದೇವಾಲಯ ಓಪನ್ ಇದ್ದರೆ ಅಕ್ಕೆರೆ ದೇವಾಲಯ ಕ್ಲೋಸ್ ಮಾಡಿರ್ತಾರೆ. ಅದೇ ಅಕ್ಕೆರೆ ದೇವಾಲಯ ಓಪನ್ ಮಾಡಿದರೆ ಇಕ್ಕೆರೆ ದೇವಾಲಯವನ್ನು ಕ್ಲೋಸ್ ಮಾಡ್ತಾರೆ. ಸೊ ಅದರಿಂದ ನಾವಿವಾಗ ಅಕ್ಕೆರೆ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಾವಲಿ ನದಿ ಹರಿತಾ ಇದೆ. ಈ ಬ್ರಿಡ್ಜ್ ಮೇಲೆ ನಾವು ನಡ್ಕೊಂಡು ಹೋಗಬೇಕು. ಮೇನ್ ರೋಡಿಂದ ಟೆಂಪಲ್ಗೆ 10 ಮಿನಿಟ್ಸು ನಾವು ಕಾಡಲ್ಲಿ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಕೊಟ್ಟಿಯೂರು ಪಶ್ಚಿಮ ಘಟ್ಟಗಳಲ್ಲಿ ಇದೆ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ. ಕೊಟ್ಟಿಯೂರು ಅರ್ಥ ನೋಡೋದಾದರೆ ದೇವಾನು ದೇವತೆಗಳು ಒಟ್ಟಿಗೆ ಸೇರಿದಂತಹ ಪವಿತ್ರ ಕ್ಷೇತ್ರ ಅಂತ ಹೇಳಬಹುದು. ನೋಡಿ, ನಾವು ತುಂಬ ದೂರ ನಡ್ಕೊಂಡು ಹೋಗ್ತಿದ್ದೀವಿ. 10 ಮಿನಿಟ್ಸ್ ಆಯಿತು. ಇದು ಕಾಡು ಮಧ್ಯೆ ಇರೋದ್ರಿಂದ ನಾವು ತುಂಬಾ ದೂರ ನಡ್ಕೊಂಡು ಹೋಗಬೇಕಾಗಿರುತ್ತೆ. ವೀಕ್ ಡೇಸಲ್ಲಿ ಆಗಿದ್ರೂ ಸಹ ತುಂಬ ಜನ ಬಂದಿದ್ದಾರೆ. ಈ ಇಕ್ಕೆರೆ ಕೊಟ್ಟಿಯೂರಲ್ಲಿ ಯಾವುದೇ ದೇವಾಲಯ ಇಲ್ಲ. ಇಲ್ಲಿ ಪ್ರತಿ ವರ್ಷ
ತಾಳೆಗರಿಗಳಿಂದ ಈ ರೀತಿ ಗುಡಿಸಲನ್ನು ಹಾಕಿರ್ತಾರೆ. ಅದರ ಕೆಳಗಡೆ ಇಲ್ಲಿ ಇರುವ ಕಲ್ಲುಗಳನ್ನು ಜೋಡಿಸಿ ಒಂದು ಮಂಟಪವನ್ನು ಕಟ್ಟಿರ್ತಾರೆ. ಅದರ ಮೇಲೆ ನಾವು ಶಿವನನ್ನ ದರ್ಶನವನ್ನ ಮಾಡ್ಕೋಬೇಕು. ಈ ದೇವಾಲಯ ಸುತ್ತಲೂ ನೀರಿದೆ. ಅದರಲ್ಲಿ ನಾವು ನಡ್ಕೊಂಡು ಹೋಗಿ ದೇವರ ದರ್ಶನವನ್ನ ಪಡಿಬೇಕು. ಈ ವೈಶಾಖ ಮಹೋತ್ಸವ ಮುಗ್ದಾದ್ಮೇಲೆ 11 ತಿಂಗಳು ಸಹ ಇಲ್ಲಿ ಯಾರೂ ಬರೋದಿಲ್ಲ. ಆ ಸಮಯದಲ್ಲಿ ದೇವಾನುದೇವತೆಗಳು ಶಿವನನ್ನ ಪೂಜೆಯನ್ನ ಮಾಡ್ತಿರ್ತಾರೆ ಅಂತ ನಂಬ್ತಾರೆ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಕೊಟ್ಟಿಯೂರಿಗೆ ಇಷ್ಟೊಂದು ಮಹತ್ವ ಬರೋದಕ್ಕೆ ಕಾರಣ ಪುರಾಣದಲ್ಲಿ ದಕ್ಷಯಜ್ಞ ಈ ಸ್ಥಳದಲ್ಲಿ ನಡೆದಿದೆ ಅಂತ ಸಾಕ್ಷಾತ್ ಆದಿಶಂಕರಾಚಾರ್ಯರೇ ಈ ಸ್ಥಳದಲ್ಲಿ ಇದ್ದಂತಹ ಜನರಿಗೆ ತಿಳಿಸಿದ್ದಾರೆ. ಇಲ್ಲಿ ಈಗಲೂ ನಡೆಯುವ ಪೂಜೆ ವಿಧಾನಗಳನ್ನು ಆದಿಶಂಕರಾಚಾರ್ಯರು ಯಾವ ರೀತಿ ತಿಳಿಸಿದ್ರೋ ಅದೇ ರೀತಿ ಇಂದಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮನ ಮಾನಸ ಪುತ್ರ ಆದ ದಕ್ಷ ಪ್ರಜಾಪತಿಯು ಈ ಕೊಟ್ಟಿಯೂರಲ್ಲಿ ಯಾಗವನ್ನ ನಡೆಸಲು ಸಿದ್ಧರಾಗುತ್ತಾರೆ. ಆ ಸಮಯದಲ್ಲಿ ದಕ್ಷನು ಅವರ ಪುತ್ರಿ ಆದಂತಹ ಸತಿದೇವಿಯನ್ನ ಈ ಯಾಗಶಾಲೆಗೆ ಆಹ್ವಾನಿಸುವುದಿಲ್ಲ. ಆದರೂ ಸಹ ಸತಿದೇವಿ ಈ ಯಾಗವನ್ನ ನೋಡೋದಿಕ್ಕೆ ಅಂತ ಬರ್ತಾರೆ. ಆ ಸಮಯದಲ್ಲಿ ದಕ್ಷನು ತುಂಬ ಘೋರ ಅವಮಾನವನ್ನ ಸತಿದೇವಿಗೆ ಮಾಡಿದಾಗ ಸತಿದೇವಿಯು ಇಲ್ಲಿ ಮಾಡ್ತಿದ್ದಂತಹ ಯಾಗಕ್ಕೆ ಬಿದ್ದು ಪ್ರಾಣಾರ್ಪಣೆಯನ್ನ ಮಾಡ್ತಾರೆ. ಇಲ್ಲಿ ನಾವು ಅಮರಕಲ್ ತಾರಾ ಅನ್ನೋ ಸನ್ನಿಧಿಯನ್ನ ನೋಡ್ತೀವಿ. ಇಲ್ಲೇನೆ ಸತಿದೇವಿಯು ಪ್ರಾಣವನ್ನ ತ್ಯಾಗವನ್ನ ಮಾಡಿರೋ ಸ್ಥಳ ಅಂತ ಸಹ ಹೇಳ್ತಾರೆ. ಇಲ್ಲಿ ಸುತ್ತಲೂ ಕಲ್ಲುಗಳನ್ನು ಜೋಡಿಸಿದ್ದಾರೆ. ಆ ಕಲ್ಲುಗಳನ್ನು ಎತ್ಕೊಂಡು ಒಂದರಿಂದ ಒಂದು ಉಜ್ಜಿದ್ರೆ ಈ ರೀತಿ ಭಸ್ಮದ ರೀತಿ ಲೇಪನ ಬರುತ್ತೆ. ಅದನ್ನು ನಾವು ಹಚ್ಕೋಬೇಕು. ಇಲ್ಲಿ ನಾವು 2 ರೀತಿ ದರ್ಶನವನ್ನ ಮಾಡ್ಕೋಬಹುದು. ಒಂದು ಧರ್ಮ ದರ್ಶನ, ಅಂದರೆ ದೇವರನ್ನ ಹತ್ರದಿಂದನೇ ನೋಡಬಹುದು. ಈ ಥರ ದರ್ಶನವನ್ನ ಮಾಡ್ಕೊಳೋದಕ್ಕೆ ವೀಕ್ ಡೇಸಲ್ಲಿ ಬಂದರೆ ಅಂದರೆ 2 to 3 hours ಆಗುತ್ತೆ. ಅದೇ ವೀಕೆಂಡ್ಸಲ್ಲಿ ಬಂದರೆ ಸುಮಾರು 5 ಅವರಿಂದ 6 ಅವರ್ ಅಂತೂ ಆಗುತ್ತೆ. ಇನ್ನೊಂದು ದೇವರನ್ನ ಸ್ವಲ್ಪ ದೂರದಿಂದ ನೋಡೋದು. ಇದರಲ್ಲಿ ಸಹ ದೇವರನ್ನ ಚೆನ್ನಾಗೇ ನೋಡಬಹುದು. ನಾವು ಸ್ಟಾರ್ಟಿಂಗಲ್ಲಿ ಈ ರೀತಿ ದರ್ಶನವನ್ನ ಮಾಡ್ಕೊಂಡ್ವಿ. ಆಗ್ಲೇ ಈ ದೇವರ ಫೋಟೋವನ್ನು ನಾನು ಕ್ಯಾಪ್ಚರ್ ಮಾಡಿರೋದು. ಅದಾದಮೇಲೆ ಲೈನಲ್ಲಿ ನಿಂತ್ಕೊಂಡು ನಾವು ದೇವರನ್ನ ದರ್ಶನವನ್ನು ಪಡ್ಕೊಳಕ್ಕೆ ಹೋದಾಗ ಯಾವುದೇ ರೀತಿ ಫೋಟೋಸು ಮತ್ತು ವೀಡಿಯೋಸು ಬಿಡೋದಿಲ್ಲ. ಅದರಿಂದ ನಾನು ಆ ಟೈಮಲ್ಲಿ ವಿಡಿಯೋನ ಹಾಕಿಲ್ಲ. ನೋಡಿ, ಇದೇನೆ ಸ್ವಯಂಭೂ ಶಿವಲಿಂಗ. ಎಲ್ಲರೂ ದರ್ಶನವನ್ನು ಮಾಡ್ಕೊಳ್ಳಿ. ನಾವು ಫಸ್ಟ್ ಜನ ಕಮ್ಮಿ ಇದ್ರು ಅಂತ ದೇವಸ್ಥಾನದ ಸುತ್ತಲೂ ನಡ್ಕೊಂಡು ದೇವರನ್ನ ದರ್ಶನವನ್ನು ಮಾಡ್ಕೊಂಡ್ಬಿಟ್ವಿ. ಅದಾದಮೇಲೆ ನಾವು ವೀಕ್ ಡೇಸಲ್ಲೇ ಬಂದಿರೋದ್ರಿಂದ ಜನ ಕಮ್ಮಿ ಇದ್ರಲ್ವ, ಅದರಿಂದ ಡೈರೆಕ್ಟಾಗಿ ದೇವ್ರನ್ನ ಮುಂದೆಯಿಂದ ನೋಡೋಣ ಅಂತ ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ವಿ. ನಾವು ನಿಂತ್ಕೊಂಡಾಗ 9:10 ಆಗಿತ್ತು. ದರ್ಶನವೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 11:40 ಆಗಿತ್ತು. ಸುಮಾರು 2.5 ಗಂಟೆಯಲ್ಲಿ ನಮಗೆ ವೀಕ್ ಡೇಸಲ್ಲಿ ದರ್ಶನ ಆಯಿತು. ಲೈನಲ್ಲಿ ಹೋಗಬೇಕಾದ್ರೆ ಇಲ್ಲಿ TV ಸಹ ಹಾಕಿರ್ತಾರೆ, ಇಲ್ಲಿಂದ ಸಹ ನೋಡಬಹುದು. ಈ ಧರ್ಮ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ 2 ಲೈನ್ ಇರುತ್ತೆ. ಒಂದು ನಾವು ನಿಂತ್ಕೊಂಡಿರೋ ಲೈನು, ಇನ್ನೊಂದು ಆ ಕಡೆ ಆಪೋಸಿಟ್ ಸೈಡ್ಗೆ ಬರುತ್ತೆ. 2 ಕಡೆಯಿಂದ ಸಹ ದರ್ಶನವನ್ನು ಪಡ್ಕೋಬಹುದು. ಈ 2 ಲೈನ್ನ ಯಾವ ರೀತಿ ಬಿಡ್ತಾರೆ ಅಂದರೆ, ಒಂದು ಸಲ ಒಂದು ಲೈನ್ನ ಬಿಡ್ತಾರೆ, ಇನ್ನೊಂದು ಸಲ ಇನ್ನೊಂದು ಲೈನ್ ಬಿಡ್ತಾರೆ. ಒಂದು 50 to 60 ಮೆಂಬರ್ಸ್ನ ಒಂದು ಸಲ ಬಿಟ್ಟು ಕ್ಲೋಸ್ ಮಾಡಿ, ಮತ್ತೆ ಆ ಕಡೆ ಸೈಡಿನ ಒಂದು 50 to 60 ಮೆಂಬರ್ಸ್ನ ಬಿಟ್ಟು ಕ್ಲೋಸ್ ಮಾಡಿ, ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರಕ್ಕೂ ಈ ಥರ ಬ್ಯಾರಿಯರ್ ಥರ ಹಾಕ್ತಾರೆ. ಇಲ್ಲಿ ಕಂಪಲ್ಸರಿ ಪೊಲೀಸ್ ಇದ್ದೇ ಇರ್ತಾರೆ. ನಾವು ಬಂದಾಗ ಯಾರೂ ಸಹ ಮಿಡಲಲ್ಲಿ ಬರೋದು, ನುಗ್ಗಿ ಸುಮ್ಮನೆ ಗಲಾಟೆ ಮಾಡೋದು ಆ ರೀತಿ ಯಾರೂ ಮಾಡಿಲ್ಲ. ಎಲ್ಲರೂ ಸಮಾಧಾನವಾಗಿ ಹೋಗಿ ದರ್ಶನವನ್ನು ಪಡ್ಕೊಂಡ್ವಿ. ಲೈನಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ವಾಟರ್ನ ಸಪ್ಲೈ ಮಾಡ್ತಿರ್ತಾರೆ. ಆಗಾಗ ಬಂದು ಸಪ್ಲೈ ಮಾಡ್ತಾರೆ. ಸೊ ಯಾವುದೇ ರೀತಿ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡೋ ನೆಸಸ್ ಇರೋದಿಲ್ಲ. ವಾಟರ್ ಜೊತೆಗೆ ಸುಕ್ಕ ಕಾಫಿ ಸಹ ಕೊಡ್ತಾರೆ, ಅಂದರೆ ಬ್ಲ್ಯಾಕ್ ಕಾಫಿ ಅಲ್ಲಲ್ಲಿ ಕೊಡ್ತಿರ್ತಾರೆ. ನೀವು ಲೈನಲ್ಲಿ ಹೋಗಬೇಕಾದ್ರೆ ಕುಡ್ಕೊಂಡು ಸಹ ಹೋಗಬಹುದು. ನಾವು ದೇವರ ದರ್ಶನವನ್ನು 2 ಸಲ ಮಾಡ್ಕೊಂಡ್ವಿ. ಒಂದು
ಹಾಫ್ ಆನ್ ಅವರಲ್ಲಿ ದರ್ಶನ ಆಗುತ್ತಲ್ಲ, ಆ ಲೈನಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಂಡ್ವಿ. ಮತ್ತು ಈ ಧರ್ಮ ದರ್ಶನದಲ್ಲೂ ಸಹ ಬಂದು ದೇವರ ದರ್ಶನವನ್ನು ತುಂಬಾ ಚೆನ್ನಾಗಿ ನಾವು ಮಾಡಿಕೊಂಡ್ವಿ. ಪೊಲೀಸ್ ಸೆಕ್ಯೂರಿಟಿ ತುಂಬ ಜನನ ಹಾಕಿರೋದ್ರಿಂದ ಯಾವುದೇ ರೀತಿ ಗಲಾಟೆಗಳಾಗಲಿ ಏನೂ ಆಗಿಲ್ಲ. ವೀಕೆಂಡ್ಸಲ್ಲಿ ಬಂದರೆ ಮಾತ್ರ ತುಂಬ ಜನ ಇರ್ತಾರೆ. ನೀವು ಸಾಧ್ಯವಾದರೆ ವೀಕ್ ಡೇ ಅಲ್ಲೇ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಹೋಗಿ. ಇಲ್ಲಿ ಪ್ರಸಾದ ಕೌಂಟರ್ ಸಹ ಇರುತ್ತೆ. 3 ಥರ ಪ್ರಸಾದ ಸಿಗುತ್ತೆ, ನೀವು ಸಹ ತಗೊಂಡು ಹೋಗಬಹುದು. ಈಗ ಅಕ್ಕೆರೆ ಕೊಟ್ಟಿಯೂರನ್ನ ನೋಡ್ಕೊಂಡ್ವಿ ಅಲ್ವಾ. ಈಗ ನೆಕ್ಸ್ಟ್ ನಾವು ಇಕ್ಕೆರೆ ಕೊಟ್ಟಿಯೂರಿಗೆ ಹೋಗೋಣ. ನಾವಿವಾಗ ರೋಡ್ ಹತ್ರ ಬಂದಿದ್ವಿ. ಇದೇ ಎಂಟ್ರಿ. ಇಲ್ಲಿಂದ ಸ್ಟ್ರೈಟಾಗಿ ಹೋದ್ವಿ ಅಂದರೆ ನಮಗೆ ಇಕ್ಕೆರೆ ಕೊಟ್ಟಿಯೂರು ಬರುತ್ತೆ. ನೋಡಿ, ಇದೇನೆ ದೇವಾಲಯ. ದೇವಾಲಯದ ಒಳಗಡೆ ಗರ್ಭಗುಡಿನ ಕ್ಲೋಸ್ ಮಾಡಿರ್ತಾರೆ. ಆಚೆಯಿಂದನೇ ನಾವು ನೋಡಿಕೊಂಡು ರೌಂಡ್ ಹಾಕ್ಕೊಂಡು ಬರಬಹುದು. ಈ ಇಕ್ಕೆರೆ ಕೊಟ್ಟಿಯೂರು ದೇವಾಲಯದ ಪಕ್ಕದಲ್ಲೇ ನಾವು ಅನ್ನದಾನವನ್ನು ಸಹ ಮಾಡ್ತಿರ್ತಾರೆ. ಮಧ್ಯಾಹ್ನ ಊಟವನ್ನು ನಾವು ಇಲ್ಲೇ ಮಾಡ್ಕೊಂಡ್ವಿ. ಈ ಫೆಸ್ಟಿವಲಲ್ಲಿ ಒಡಪೋವು ಅಂತ ಸೇಲ್ ಮಾಡ್ತಾರೆ. ಇದನ್ನು ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಿದ್ವಿ ಅಂತಾನೆ ತುಂಬಾ ಒಳ್ಳೆಯದು. ಇದನ್ನು ತಗೊಂಡು ಹೋಗಿ ಮನೆಗೆ ಕಟ್ಟೋದಾಗಲಿ, ಇಲ್ಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದಾಗಲಿ, ಇಲ್ಲ ಅಂದರೆ ಗಾಡಿಗಳಿಗೆ ಕಟ್ಟೋದಾಗಲಿ ಸಹ ಮಾಡಬಹುದು. 2 ಸ್ಟೇಟ್ ಜನ ತುಂಬ ಹೋಗ್ತಿರೋದ್ರಿಂದ ವೀಕೆಂಡ್ಸಲ್ಲಿ ಜನ ಜಾಸ್ತಿ ಇರ್ತಾರೆ. ಸಾಧ್ಯವಾದರೆ ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಮತ್ತು ಈ ಅವಕಾಶಗೋಸ್ಕರ ನೀವು ಇನ್ನೂ 1 ವರ್ಷ ವೆಯ್ಟ್ ಮಾಡಬೇಕಾಗಿರುತ್ತೆ. ಅದರಿಂದ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ನಾವಿಲ್ಲಿ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಈಗ ಇಲ್ಲಿಂದ ನಾವು 2 ಗಂಟೆಗೆ ಇರಿಟಿಗೆ ಹೊರಟಿದ್ದೀವಿ. ಹೋಗಬೇಕಾದ್ರೆ ನಮಗೆ 40 ರೂಪೀಸ್ ಟಿಕೆಟ್ನ ತಗೊಂಡ್ರು. 1.5 ಗಂಟೆ ಬೇಕು ಇರಿಟಿನ ರೀಚ್ ಆಗೋದಕ್ಕೆ. ನಾವು 3:20ಗೆ ಇರಿಟಿನ ರೀಚ್ ಆದ್ವಿ. ಆಗ ತಾನೇ 3 ಗಂಟೆಗೆ ಇದ್ದಂತಹ ವಿರಾಜಪೇಟೆ ಬಸ್ಸು ಹೋಗ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಬೇಗ ಬಿಟ್ಟಿದ್ವಿ ಅಂತಾನೆ ನಮಗೆ ಆ ಬಸ್ ಸಿಗ್ತಾ ಇತ್ತು, ಬಟ್ ಮಿಸ್ ಆಗಿಬಿಡ್ತು. ನೆಕ್ಸ್ಟ್ ಬಸ್ ಇರೋದು 4:15ಗೆ. ಅಲ್ಲಿ ತನಕ ನಮಗೆ ಯಾವುದೇ ಬಸ್ಸು ಬಂದಿಲ್ಲ. ಇಲ್ಲಿ ಬೋರ್ಡಲ್ಲಿ ಸಹ ಕೊಟ್ಟಿರ್ತಾರೆ ಟೈಮಿಂಗ್ಸ್ ಎಲ್ಲದನ್ನು. ಇದನ್ನು ನೋಡಿಕೊಂಡು ವೆಯ್ಟ್ ಮಾಡಬಹುದು. ಅಲ್ಲಿಂದ ನಾವು ವಿರಾಜಪೇಟೆಗೆ ಬಂದು 6:15ಗೆ ನಮಗೆ ಡೈರೆಕ್ಟ್ ಬೆಂಗಳೂರಿಗೆ ಬಸ್ ಸಿಕ್ತು. ಅದನ್ನು ಹತ್ಕೊಂಡು ನಾವು ಬೆಂಗಳೂರನ್ನ ಬರೋದು ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 12 ಗಂಟೆ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಕೊಟ್ಟೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರುವ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಸಹ ಕಮೆಂಟ್ಸಲ್ಲಿ ತಿಳಿಸಿ, ನಾನು ರಿಪ್ಲೈನ ಕೊಡ್ತೀನಿ. ಥ್ಯಾಂಕ್ ಯು.